ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿಕಶ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅನ್ನೋದಕ್ಕಿಂತ ಒಂದು ಕ್ಲಾರಿಫಿಕೇಷನ್ ವಿಡಿಯೋನ ನಾನು ಈ ಮುಖಾಂತರ ಮಾಡ್ತಾಯಿದ್ದೀನಿ. ನನಗೆ ಕೆಲವೊಂದು ಕಮೆಂಟ್ಗಳನ್ನ ಮಾಡಿದಿರಿ, ಸಾರಿಗಮಪ ಆಡಿಷನ್ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ ಯಾವಾಗ ಅಂತ, 2024 ಯಾವಾಗ ನಡೀತಾ ಇದೆ ಅಂತ. ಸೊ ಹಾಗಾಗಿ ಅದ್ರ ಬಗ್ಗೆ ಅಪ್ಡೇಟ್ ಅನ್ನೋದಕ್ಕಿಂತ ಒಂದು ಸಣ್ಣ ಕ್ಲಾರಿಫಿಕೇಷನ್ ವಿಡಿಯೋ ಮುಖಾಂತರ ಕೊಡ್ತೀನಿ. ಸೊ ಜಿ ಕನ್ನಡ ಚಾನಲ್ನಲ್ಲಿ ಬರ್ತಿರ್ತಕ್ಕಂಥ ಒಂದು ಕಾಮಿಡಿ ಕಿಲಾಡಿ ಶೋ ಆಗಿರ್ಬೋದು, DKD ಶೋ ಆಗಿರ್ಬೋದು, ಅಥವಾ ಸಾರಿಗಮಪ ಆಗಿರ್ಬೋದು, ಅದ್ರ ಬಗ್ಗೆ ನಾನು ಕಂಟಿನ್ಯೂ ಆಗಿ ಸೀರೀಸ್ ಪ್ರಕಾರ ವಿಡಿಯೋಗಳನ್ನ ಮಾಡಿದೆ. ಸೊ ಹಾಗಾಗಿ ನೀವು ಜಿ ಕನ್ನಡ ಚಾನಲ್ನಲ್ಲಿ ಕಾಮಿಡಿ ಕಿಲಾಡಿ ಆಡಿಷನ್ ಅಪ್ಡೇಟ್ ಅಂತ ಹೊಡೆದ್ರೆ ಅದರಲ್ಲಿ ಅಷ್ಟು ಜನರ ವಿಡಿಯೋದಲ್ಲಿ ಖಂಡಿತ ಒಂದು ವಿಡಿಯೋ ನಾನು ಬಂದಿರುತ್ತೆ. ಯಾಕಂದರೆ ಅಷ್ಟು ಕಂಟಿನ್ಯೂ ಆಗಿ ಸೀರೀಸ್ ಮುಖಾಂತರ ನಾನು ಮಾಡ್ಕೊತ ಹೋಗಿದ್ದೆ, ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತ. ಸೊ ಹಾಗಾಗಿ ನಾನು ಯಾವುದೇ ಒಂದು ಸೀರಿಯಸ್ ವಿಡಿಯೋ ಮಾಡಲಿ, ಇವಾಗ ನೋಡಿ ನಾನು ಆಡಿಷನ್ಸ್ ಬಗ್ಗೆ ಮಾಡಿರಲ್ಲ, ಬೇರೆ ಯಾವುದೋ ಒಂದು ದೇವ್ರ ಬಗ್ಗೆ ವಿಡಿಯೋ ಮಾಡಿರ್ತೀನಿ, ಬೇರೆ ಒಂದು ಸೀರಿಯಸ್ ಆಗಿರೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಸೊ ಆ ವಿಡಿಯೋ ಕೆಳಗಡೆ ಹೋಗ್ಬಿಟ್ಟು ನೀವು ಸರ್ ಸಾರಿಗಮಪ ಆಡಿಷನ್ಸ್ ಅಪ್ಡೇಟ್ ಯಾವಾಗ ಅಂತ ಕೇಳ್ತೀರಾ. ಸೊ ಹಾಗಾಗಿ ಒಂದು ಕ್ಲಾರಿಫಿಕೇಷನ್ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಈ ಥರ ಹೇಳ್ತಿದ್ದೀನಿ ಅಂತ. ನಾನು ದಯವಿಟ್ಟು ಒಂದು ರಿಯಾಲಿಟಿ ಶೋಗಳು ಆಗಲಿ, ಚಾನಲ್ಗಳಾಗಲಿ ಒಂದು ಆಡಿಷನ್ಸ್ ಅಪ್ಡೇಟ್ ನಾನು ಯಾವುದೂ ಇನ್ಮೇಲೆ ಕೊಡೋಕ್ಕೆ ಹೋಗಲ್ಲ. ಐ ಆಮ್ ಸಾರಿ. ಯಾಕಂದರೆ ಅಲ್ಲಿ ಆಡಿಷನ್ಸ್ಗೆ ಹೋದವರೆಲ್ಲ ಆಲ್ಮೋಸ್ಟ್ ಬ್ಯಾಡ್ ಒಂದು ರಿವ್ಯೂವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಸರಿಯಾಗಿ ನಮಗೆ 1 ನಿಮಿಷದಲ್ಲಿ ಹಾಡಿಸ್ಬಿಟ್ರು, 1 ನಿಮಿಷದಲ್ಲಿ ಕಳಿಸ್ಬಿಟ್ರು, ಕಾಲ್ ಮಾಡ್ತೀವಿ ಹೋಗಿ ಅಂತ ಹೇಳ್ತಾರೆ. ಸೊ ಅಷ್ಟು ರೆಸ್ಪಾನ್ಸ್ ಸಿಗೋಲ್ಲ. ಹಾಗೂ ಜೊತೆಗೆ ರಿಯಾಲಿಟಿ ಶೋಗಳು ನಮ್ಮಂಥವ್ರಿಗೆಲ್ಲ ಇನ್ಫ್ಲೂಯೆನ್ಸ್ ಬೇಕು ಅಂತ ಎಲ್ಲ ಎಕ್ಸ್ಪೀರಿಯನ್ಸನ್ನು ಹೇಳ್ಕೊಂಡಿದ್ದಾರೆ. ಸೊ ಇದುವರೆಗೂ ನನಗೆ ಗೊತ್ತಿರೋ ಹಾಗೆ ಕೆಲವೊಂದಿಷ್ಟು ಅಪ್ಡೇಟನ್ನು ಕೊಡ್ತಾಯಿದ್ದೆ. ಸೊ ನಾನು ಅಲ್ಲಿ ಹೋದವರೆಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸಲ್ಲಿ ಶೇರ್ ಮಾಡ್ಕೊತಿದ್ದಾರೆ ಅಂದರೆ, ಸೊ ನಾನು ಅದ್ರ ಬಗ್ಗೆ ಅಪ್ಡೇಟ್ ಕೊಡೋಕ್ಕೆ ನನಗೂ ಇಷ್ಟ ಆಗಿಲ್ಲ. ಯಾಕಂದರೆ ಹೋದವರೆಲ್ಲ ಹೇಳ್ತಾರೆ ಆಡಿಷನ್ಸ್ ಅನ್ನೋದು ಒಂದು ಪಬ್ಲಿಸಿಟಿಗೋಸ್ಕರ ಮಾಡ್ತಾರೆ, TRPಗೋಸ್ಕರ ಯಾರೋ ಒಂದು ಇಬ್ಬರನ್ನ ಹಳ್ಳಿ ಬಡವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ರಿವ್ಯೂ ಹೇಳಿದ್ದಾರೆ. ಸೊ ಹಾಗಾಗಿ ನೀವು ರೀಸೆಂಟಾಗಿ ಕಾಮಿಡಿ ಕಿಲಾಡಿ ಒಂದು ಆಡಿಷನ್ ನಡೀತು, ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ಹಂಚ್ಕೊಂಡಿದ್ದು ವಿಡಿಯೋ ಭಾಳ ಬೇಜಾರಾಗಿ. ಸೊ ನಾನು 2nd ರೌಂಡ್ 3rd ರೌಂಡ್ಗೆಲ್ಲ ಕರೆದ್ರು. ಸೊ ಹಾಗಾಗಿ ನಮ್ಗೆ ಅಷ್ಟು ರೆಸ್ಪಾನ್ಸ್ ಮಾಡಿಲ್ಲ, ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಟ್ಯಾಲೆಂಟ್ ಇರೋರಿಗೆ ಅಲ್ಲಿ ಇದು ಇಲ್ಲ, ಜೊತೆಗೆ ದುಡ್ಡಿರೋರಿಗೆ ಮಾತ್ರ ರಿಯಾಲಿಟಿ ಶೋ, ನಮ್ಮಂಥ ಬಡವರಿಗೆಲ್ಲ ಅಂತ ಒಂದು ಬೇಜಾರಾಗಿರೋ ಒಂದು ವಿಡಿಯೋ ಶೇರ್ ಮಾಡಿದರು. ಸೊ ಆ ಒಂದು ವಿಡಿಯೋ ನಾನು ಕೂಡ ಇನ್ಸ್ಟಾದಲ್ಲಿ ಶೇರ್ ಮಾಡಿದ್ದೆ. ಸೊ ಹಾಗಾಗಿ ಆ ವಿಡಿಯೋ ನೋಡಿದ್ಮೇಲೆ ನನಗೆ ಅನ್ನಿಸ್ತು, ಸೊ ಈ ಜಿ ಕನ್ನಡ ಚಾನಲ್ದು ಅಥವಾ ಯಾವುದೇ ರಿಯಾಲಿಟಿ ಶೋಗಳ ಚಾನಲ್ದು ಅಪ್ಡೇಟ್ ನನಗೂ ಕೊಡಬಾರ್ದಂತ ನಾನು ರಿಯಲಿ ಅನ್ನಿಸ್ತು. ಸೊ ಹಾಗಾಗಿ ಈ ಮುಖಾಂತರ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಏನಾದರೂ ಆಡಿಷನ್ಸ್ ಕೊಡಬೇಕು ಅಥವಾ ಹೋಗ್ಬೇಕಂತ ಅನಿಸಿದ್ರೆ ಅವ್ರದ್ದೇ ಆಗಿದ್ದಂಥ ಚಾನಲ್ ಒಂದು ಪೇಜ್ಗಳನ್ನ ಇರ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ಸ್ಟಾದಲ್ಲಿ ಜಿ ಕನ್ನಡ ಅಂತ ಹೊಡೆದ್ರೆ ಜಿ ಕನ್ನಡ ಚಾನಲ್ದವರು ಯಾವ್ದಾದ್ರು ಶೋ ಮಾಡಿದ್ರೆ ದಿನಕ್ಕೆ 10 ಸಾವಿರ ಟಿವಿಯಲ್ಲಿ ಹಾಕ್ತಾರೆ. ಅವ್ರು ಸೋಷಿಯಲ್ ಮೀಡಿಯಾ ಅವ್ರ ಪ್ಲಾಟ್ಫಾರ್ಮ್ಗಳು ಕೂಡ ಅಪ್ಡೇಟನ್ನು ಕೊಟ್ಟಿರ್ತಾರೆ. ಸೊ ಅಲ್ಲಿ ನೀವು ಅವರ ಒಂದು ಪೇಜಲ್ಲಿ ಹೋಗಿಬಿಟ್ಟು ಸರ್ಚ್ ಮಾಡಿದ್ರೆ ಸೊ ಖಂಡಿತ ನಿಮಗೆ ಅಪ್ಡೇಟನ್ನು ಸಿಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನಾನು ಅಪ್ಡೇಟನ್ನು ಕೇಳೋಕ್ಕೆ ಹೋಗಬೇಡಿ. ಸೊ ನಾನು ಈ ವಿಡಿಯೋ ಮುಖಾಂತರ ಕೇಳೋದು ಇಷ್ಟೇ, ನಾನು ಕಂಟೆಂಟನ್ನು ಸ್ವಲ್ಪ ಸ್ವಿಚ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಒಂದೇ ವಾರಕ್ಕೆ ಒಂದೇ ವಿಡಿಯೋ ಅಂದರೆ ಸ್ವಲ್ಪ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಯಾವುದೇ ವಿಡಿಯೋ ಮಾಡಿದ್ರು ಕೂಡ ಅಲ್ಲಿ ನೀವು ಆಡಿಷನ್ಸ್ ಯಾವಾಗ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಸೊ ಹಾಗಾಗಿ ನನ್ನ ಚಾನಲ್ ಆಡಿಷನ್ಸ್ ವಿಡಿಯೋ ಮಾಡಿದ್ರೆ ಮಾತ್ರ ವ್ಯೂಸ್ ರನ್ ಆಗ್ತದೆ. ಸೊ ಹಾಗಾಗಿ ತುಂಬ ಬೇಜಾರಾಗುತ್ತೆ. ಸ್ವಲ್ಪ ಕಂಟೆಂಟನ್ನು ಚೇಂಜ್ ಮಾಡಿ ಸ್ವಿಚ್ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬೇಜಾರು ಮಾಡ್ಕೋಬೇಡಿ. ನೀವು ಅವ್ರದ್ದೇ ಆಗಿರ್ತಕ್ಕಂಥ ಚಾನಲ್ ಅಫಿಷಿಯಲ್ ಪೇಜ್ಗೆ ಹೋಗಿ ನೀವು ಅಲ್ಲಿ ಅವರು ಅಪ್ಡೇಟ್ ಕೊಟ್ಟಿರ್ತಾರೆ ಆಡಿಷನ್ ಬಗ್ಗೆ, ನೀವು ನೋಡ್ಕೋಬೋದು. ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಅವ್ರವ್ರದ್ದೇ ಪೇಜ್ ಇದೆ. ಸೊ ಹಾಗಾಗಿ ನೋಡ್ಬೋದು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಆಡಿಷನ್ಸ್ ಅಪ್ಡೇಟ್ ಬಗ್ಗೆ ಯಾವುದೇ ವಿಡಿಯೋ ಕೊಡಲ್ಲ. ಯಾವುದಾದ್ರೂ ಸಿನಿಮಾದು ಜೆನ್ಯೂನ್ ಆಗಿರೋದು ಸಿನಿಮಾ ಇದ್ದರೆ ಕೊಡ್ಬೋದು. ಈ ಚಾನಲ್ ರಿಯಾಲಿಟಿ ಶೋ ಬಗ್ಗೆ ಆಡಿಷನ್ಸ್ ದಯವಿಟ್ಟು ಕೇಳಬೇಡಿ. ಯಾಕಂದರೆ ಹೋದವರೆಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸನ್ನೇ ಶೇರ್ ಮಾಡ್ಕೊತಾ ಇದ್ದಾರೆ. ಸಾರಿಗಮಪ ಹೋದವರು ಒಂದು ಪಲ್ಲವಿಯಲ್ಲಿ 2 ಲೈನ್ ಹಾಡಿಸಿ ಕಳಿಸ್ಬಿಡ್ತಾರೆ, ಕಾಲ್ ಮಾಡ್ತೀವಿ ಹೋಗಿ ಅಂತ ಹೇಳ್ತಾರೆ, ಜೊತೆಗೆ ಕಾಲೇ ಬರಲಿಲ್ಲ ಅಂತೆಲ್ಲ ಹೇಳ್ತೀರಾ. ಸೊ ಹಾಗಾಗಿ ಅದರಿಂದ ಇದುವರೆಗೂ ನಾವು ಸೆಲೆಕ್ಟ್ ಆಗಿದ್ದೀವಿ ಅನ್ನೋ ಒಂದು ಅದು ಇದರೊಳಗೆ ಇರುತ್ತೆ, ಅದು ಗುಪ್ತವಾಗಿ ಇರುತ್ತೆ. ಸೊ ಹಾಗಾಗಿ ಸುಮ್ಮನೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡೋದು ವೇಸ್ಟ್ ಅಂತ ನನಗೆ ಅನಿಸಿತ್ತು. ಸೊ ನಮ್ಗೆ ಇಂಟ್ರೆಸ್ಟ್ ಇರೋ ಅವ್ರದ್ದು ಅಫಿಷಿಯಲ್ ಪೇಜಲ್ಲಿ ಹೋಗಿ ನೋಡ್ಬೋದು. ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಸೊ ಹಾಗಾಗಿ ಯಾವುದೇ ವಿಡಿಯೋ ಮಾಡಿದ್ರು ನೀವು ಬರೀ ಆಡಿಷನ್ಸ್ ಬಗ್ಗೆ ಕೇಳ್ತಾ ಇದ್ದೀರಾ, ನನಗೆ ತುಂಬ ಬೇಜಾರಾಗುತ್ತೆ. ಬೇರೆ ವಿಡಿಯೋ ಯಾರೂ ನೋಡಲ್ಲ, ಆಡಿಷನ್ಸ್ ಬಗ್ಗೆ ಮಾಡಿದ್ರೆ ಮಾತ್ರ ನೀವು ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಾಮಿಡಿ ಕಿಲಾಡಿ ಒಬ್ಬರು ವಿಡಿಯೋಗೂ ಹಂಚ್ಕೊಂಡ್ರು, ಅಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಶೋ ಎಲ್ಲ ನಮ್ಮಂಥ ಬಡವರಿಗೆಲ್ಲ ಅಂತ. ಸೊ ಹಾಗಾಗಿ ಆ ವಿಡಿಯೋ ನೋಡಿದ್ಮೇಲೆ ಅನಿಸೋದು ನಾವು ಯಾಕೆ ಇದ್ರ ಬಗ್ಗೆ ವಿಡಿಯೋ ಅಪ್ಡೇಟ್ ಕೊಡಬೇಕು. ಸೊ ಹಾಗಾಗಿ ದಯವಿಟ್ಟು ಜಿ ಕನ್ನಡದಲ್ಲಿ ಯಾವುದೇ ಆಡಿಷನ್ಸ್ ಅಪ್ಡೇಟ್ ಇದ್ದರೂ ದಯವಿಟ್ಟು ನಾನು ಕೇಳೋಕೆ ಹೋಗ್ಬೇಡಿ, ನಾನು ಅಪ್ಡೇಟ್ ಕೊಡಲ್ಲ. ಸೊ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ನಿಮ್ಗೆ ಬೇಕಾದರೆ ಅಲ್ಲಿ ಅಫಿಷಿಯಲ್ ಪೇಜ್ ಇರುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇದೇ ಒಂದು ಕ್ಲಾರಿಫಿಕೇಷನ್ ವಿಡಿಯೋ ಕಮೆಂಟ್ ಮಾಡ್ತಾ ಇದ್ದೀನಿ. ಸೊ ಕ್ಲಾರಿಫಿಕೇಷನ್ ಕೊಡೋಣ ಅಂತ ಮಾಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್.